ಗುಡ್ ಈವ್ನಿಂಗ್. ನಾನಿವಾಗ ಇರೋದು ಪೆಹಲ್ಗಾಂವ್ ಅಂತ. ಪೆಹಲ್ಗಾಂವ್ ಇದು ಅನಂತನಾಗ್ ಜಿಲ್ಲೆಯಲ್ಲಿ ಒಂದು ತಾಲೂಕು. ಇಲ್ಲಿಂದ ನಾಳೆ ನಮ್ಮ ಅಮರನಾಥ್ ಯಾತ್ರೆ ಶುರು ಆಗುತ್ತೆ. ಸೊ ಇಲ್ಲೊಂದು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ದೇವಸ್ಥಾನ ನೋಡಿಕೊಂಡು ಆಮೇಲೆ ನೈಟ್ ಹಾಲ್ಟ್ ಇಲ್ಲೇ ಟೆಂಟಲ್ಲಿ ಉಳ್ಕೊಳ್ತೀವಿ. ಅಲ್ಲಿಂದ ನಾಳೆ ನಮ್ಮ ಯಾತ್ರೆ ಶುರು ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಅಂದರೆ, ವಾವ್, ಒಳ್ಳೆ ನಮ್ಮ KP ಥರ ಎಲ್ಲಿ ನೋಡೋದಲ್ಲೂ. ಫುಲ್ಲು ಸುತ್ತಮುತ್ತಲು ಎಲ್ಲ ಬೆಟ್ಟಗಳು, ಅಲ್ಲಿಂದ ಹಿಮ ಕಾಣಿಸ್ತಾ ಇದೆ. ಸೊ ಅದ್ರ ಮಧ್ಯೆ ಎಷ್ಟು ಚೆನ್ನಾಗಿದೆ ಇದು. ಪೆಹಲ್ಗಾಂವ್ ಅನಂತನಾಗ್ ಜಿಲ್ಲೆಯಲ್ಲಿ ಒಂದು ತಾಲೂಕಿದೆ. ತಾಲೂಕು ಹಾಗೆ ಟೂರಿಸ್ಟ್ ಪ್ಲೇಸ್ ಇದೆ. ಇಲ್ಲಿ ಟೂರಿಸ್ಟ್ ಪ್ಲೇಸ್ ಇರೋದ್ರಿಂದ ತುಂಬ ಜನ ಇದ್ದಾರೆ. ಆಲ್ಮೋಸ್ಟ್ ಜಮ್ಮು ಕಾಶ್ಮೀರ ನಡೆಯೋದೇ ಅಷ್ಟು ಟೂರಿಸಮ್ ಇಲ್ಲ. ಹಾಗಾಗಿ ಎಲ್ಲ ಕಡೆ ಆದ್ಮೇಲೆ ಇವಾಗ ಲಾಂಗ್ ವೀಕೆಂಡ್ ಬೇರೆ ಇರೋದ್ರಿಂದ ಎಲ್ಲಿ ನೋಡಿದ್ರೆ ಟೂರಿಸ್ಟ್ಗಳಿದ್ದಾರೆ. ಇದು ಪೆಹಲ್ಗಾಂವ್ ಬಸ್ ಸ್ಟ್ಯಾಂಡ್. ಇದು ಈ ಪೆಹಲ್ಗಾಂವ್ ಒಂಥರ ಜಂಕ್ಷನ್ ಇದ್ದಂಗೆ ಅಮರನಾಥ್ ಯಾತ್ರಿಗಳಿಗೆ, ಆಮೇಲೆ ಎಲ್ಲ ಟೂರಿಸ್ಟ್ಗಳಿಗೆ. ಈ ಕಾಶ್ಮೀರ ಸ್ವರ್ಗ ಅನ್ನೋದು ಇದಕ್ಕೆ. ಎಷ್ಟು ಚೆನ್ನಾಗಿದೆ ಇದು. ಇಲ್ಲಿ ಒಂದು ಕಡೆ ನೀರು ಹರಿತಾ ಇದೆ, ಹಿಂದ್ಗಡೆ ಎಲ್ಲ ಇನ್ನೂ ಹಿಮ ಎಲ್ಲ ಇನ್ನೂ ಇದೆ. ಎಲ್ಲ ಮಿಲ್ಟ್ರಿ ಗಾಡಿಗಳು ಎವ್ರಿ 10-15 ನಿಮಿಷಕ್ಕೆ ಒಂದೊಂದು ರೌಂಡ್ ಹೊಡಿತಾನೆ ಇರ್ತಾರೆ. ಇದು ಪೆಹಲ್ಗಾಂವ್ ಸಿಟಿ. ಇದು ಮೇನ್ ಬಸ್ ಸ್ಟ್ಯಾಂಡ್ ಅಥವಾ ಜಂಕ್ಷನ್ ಇದ್ದಂಗಿದೆ. ನೋಡಿ ಕ್ಯಾಬ್ಗಳೆಲ್ಲ ಎಷ್ಟಿದೆ. ಎಲ್ಲ ಟೂರಿಸ್ಟ್. ಇಲ್ಲೂ ಸಾಕಷ್ಟು ಟ್ರಾಫಿಕ್ ಜಾಮ್ ಇದೆ. ಬರಬೇಕಾದ್ರೆ ಶ್ರೀನಗರ್ ಏರ್ಪೋರ್ಟಿಂದ ಆ ಊರಲ್ಲೂ ಟ್ರಾಫಿಕ್ಕು, ಅನಂತನಾಗ್ ಟ್ರಾಫಿಕ್ಕು, ಪೆಹಲ್ಗಾಂವ್ ಅವರ ಟ್ರಾಫಿಕ್ಕು. ವೆಹಿಕಲ್ ಡೆನ್ಸಿಟಿ ಜಾಸ್ತಿ ಇದೆ. ಇದು ಲೋಕಲ್ ಮಾರ್ಕೆಟ್ ಇದೆ ಪೆಹಲ್ಗಾಂವ್. आज दिन के लिए खत्म करने का था। ಈಗ ಟೈಮ್ ಎಷ್ಟು ಗೊತ್ತಾ? 7:20 ಆಗಿದೆ. ನೋಡಿ ಇನ್ನೂ ಬೆಳಗ್ಗೆ ಎಷ್ಟೋ ಸಿಕ್ಕಾಬಡೆ ಬೆಳಕಿದೆ. ಇವಾಗ ಮಳೆಗಾಲದಲ್ಲಿ ಇಷ್ಟ ಅಂದರೆ ಬೇಸಿಗೆನಲ್ಲಿ 8 ಗಂಟೆ ಆದರೂ ಬೆಳಕಿರುತ್ತೇನಪ್ಪ. ಮಾರ್ಕೆಟು ತುಂಬ ರಶ್ ಆಗಿದೆ. ಬಟ್ಟೆಗಳು ಅದು ಇದು. ಈಗ 7:40 ಆಗಿದೆ. 7:40. ಈಗ ಒಂಚೂರು ಕತ್ತಲಾಗಿದೆ ಎಲ್ಲ ಕಡೆ. ಇಲ್ಲಿ ಸುಮಾರು ಸ್ಟ್ರೀಟ್ ತಿಂಡಿ ತಿನಿಸುಗಳು ಸಿಗ್ತವೆ. ಸ್ವಾತಂತ್ರ್ಯ ದಿನಾಚರಣೆ ಹತ್ರ ಬಂದಿರೋದ್ರಿಂದ ಎಲ್ಲ ಕಂಬಗಳಿಗೆ ಭಾರತದ ಧ್ವಜ ಇದಾಗ್ತಿದ್ದಾರೆ. ಸೊ ಈ ಪೆಹಲ್ಗಾಂವ್ ಮೊದಲೇ ಹೇಳ್ದಂಗೆ ಅಮರನಾಥ್ ಯಾತ್ರೆ ಹೋಗೋರಿಗೆ ಇದು ಒಂದು ಜಂಕ್ಷನ್ ಇದ್ದಂಗೆ. ಈ ಕಡೆ ಬಂದಾಗ ಇದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಇಲ್ಲಿಗೆ ಈ ಪೆಹಲ್ಗಾಂವ್ ಮುಗಿಸ್ತೀನಿ.